ಏನಂದ್ರಲ್ಲ ಕರ್ಣ, ಒಪ್ಕೊಂಡಿದಾರೇನ್ಲಾ? ಎಷ್ಟೇ ಕಷ್ಟ ಕೊಟ್ರು ಒಪ್ಕೊಳ್ಳಲ್ಲ ಅಂತಿದ್ದಾರೆ ದೊರೆ. ಏನ್ ಬೇಕಾದ್ರೂ ಮಾಡ್ತಾರೆ, ಬೇಕಾದ್ರೆ ಹೊಡಿತಾರೆ. ಆತ್ಮಾಭಿಮಾನ ಮಾತ್ರ ಇಜ್ಜತ್ತಂತೆ. ಇಜ್ಜತ್ತ? ಅವರಿಗೆಲ್ಲ ಇಜ್ಜತ್ ಇರುತ್ತೇನ್ಲಾ? ಇರಲ್ಲ. ಹೊಟ್ಟೆಗ್ ತಿನ್ನಕ್ಕೇನು ಇಲ್ಲ ಅಂದ್ರೆ ಬದುಕೆ ವಿಚಿತ್ರ ಆಗ್ಬಿಡುತ್ತೆ. ಆಗ ಅವರೇ ಬರ್ತಾರೆ ಭೀಮ್ರಾವ್ ಕಾಲ್ ಬುಡಕ್ಕೆ. ಚಲೋ ದೇಖ್ ಲೇಂಗೆ. ದನಗಳೆಲ್ಲ ಸತ್ತೋದ್ವು, ಬೆಳೆ ಒಣಗೋಯ್ತು. ದೇವ್ರೇ, ಏನಪ್ಪ ಈ ಕಷ್ಟ? ಸ್ವಲ್ಪ ನೀರ್ ಕೊಡ್ತೀಯ ಅಕ್ಕ? ಬಾಯಾರಿಕೆ ಆಗ್ತಿದೆ. ಗಂಟ್ಲು ಒಣಗಿ ಸತ್ತೋಗ್ತೀನೇನೋ ಅನ್ನಿಸ್ತಾ ಇದೆ. ಕುಡಿಯೋಕ್ ನೀರಿಲ್ದೆ ತಾತ ಸತ್ತು ಹೋದ್ರು. ಪ್ರಾಣಿಗಳೆಲ್ಲ ಸತ್ತೋಯ್ತು. ಸ್ವಲ್ಪ ನೀರ್ ಕೊಡಕ್ಕ. ಹಾಗಾದ್ರೆ ನಾನು ಹೀಗೆ ಸತ್ತೋಗ್ತೀನ ಅಕ್ಕ? ಅಮ್ಮ ಹೇಳಮ್ಮ, ನೀರ್ ಕೊಡಮ್ಮ ಅಮ್ಮ. ಆಗ್ತಿದೆ. ಕುಡಿಯಕ್ ನೀರಿಲ್ದೆ ಜನಗಳು ಸಾಯ್ತವ್ರೆ. ಇನ್ನೆರಡು ದಿನ ಹೋದ್ರೆ ನಾವ್ ಹಿಂಗೆ ಸತ್ತೋಗ್ತಿವೇನೋ. ಒಂದನಿ ನೀರ್ ಸಿಕ್ತಿಲ್ಲ. ಏನ್ ರುದ್ರಾಂಗಿ, ಇಷ್ಟು ಮಧ್ಯರಾತ್ರಿಲಿ ಕರ್ತಿದ್ಯಾ? ನಾನೊಂದ್ ನಿರ್ಧಾರ ತಗೊಂಡಿದ್ದೀನಿ. ಅದೇನ್ ತಾಯಿ? ಈ ಊರ್ ಕಣ್ಣೀರ್ ಹಾಕೋದು ನನಗಿಷ್ಟ ಇಲ್ಲ. ಇದಕ್ಕೆ ಪರಿಹಾರ ಒಂದೇ. ಈ ಊರಿಗೆ ದೊರೆ ಕೊಡೋ ನೀರ್ ಬೇಕು. ದೊರೆಗೆ ನಾನ್ ಬೇಕು. ಅಂದ್ರೆ ಏನು? ನೀನ್ ಹೋಗ ದೊರೆ ಪಕ್ಕ ಮಲ್ಕೋತ್ಯಾ? ಇದು ತಪ್ಪೋ ಒಪ್ಪೋ ನನಗ್ ಗೊತ್ತಿಲ್ಲ. ತಪ್ಪು ಒಪ್ಪನ್ನ ಹೇಳೋ ಅಷ್ಟು ನಾನು ದೊಡ್ಡವಳು ಅಲ್ಲ. ಆದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಊರಿಗೋಸ್ಕರ ನಾನು ಸಿದ್ಧ. ತಪ್ಪು ಕಣಮ್ಮ, ಇಂಥ ನಿರ್ಧಾರ ತಗೋಬೇಡ. ಈ ಮಾತು ಮಲ್ಲೇಶಣ್ಣ ಗೊತ್ತಾದ್ರೆ ತಲೆ ಕತ್ತರಿಸ್ತಾರೆ. ರುದ್ರಂಗಿ, ಇವಳನ್ನ ನೋಡಿದ್ಯಾ ಮಲ್ಲೇಶ? ಏನ್ ಹೇಳ್ತಿದ್ದಾಳೆ ಅಂತ? ಕೇಳಿಸ್ತು. ರುದ್ರಾಂಗಿ ತೀರ್ಮಾನ ನನಗ್ ಸರಿ ಅನಿಸ್ತು. ಇದು ನಿಮಗ್ ತಪ್ಪು ಅಂತ ಅನ್ಸಿದ್ರೆ ನನ್ನ ರುದ್ರಾಂಗಿ ತಲೆ ಕತ್ತರಿಸಿ. ತಪ್ಪೆಂಗಾಗತ್ತೆ? ತ್ಯಾಗ. ನಾವು ಮಾಡೋ ಪ್ರಾಣ ತ್ಯಾಗಕ್ಕಿಂತ ಈ ತಂಗಿ ಮಾಡ್ತಿರೋ ಮಾನ ತ್ಯಾಗ ದೊಡ್ಡದು. ಪಡ್ಕೊಂಡ್ಬಿಟ್ಟಿದ್ದೀರಾ ದೊರೆ. ನೀವ್ ಅನ್ಕೊಂಡ್ರೆ ಏನೇ ಆದ್ರೂ ನಿಮ್ ಕಾಲ್ ಕೆಳಗಡೆ ಬಿದ್ದಿರುತ್ತೆ ದೊರೆ. ಆ ಮಲ್ಲೇಶ ಆ ರುದ್ರಾಂಗಿನ ನಿಮಗ್ ತಂದು ಒಪ್ಸೋದಕ್ಕೆ ಒಪ್ಕೊಂಡಿದ್ದಾನೆ ದೊರೆ. ಇಂಥ ಒಳ್ಳೆ ಸುದ್ದಿ ಹೇಳಿದ್ರು ಯಾಕೆ ಹಿಂಗ್ ನಿಂತಿದ್ದೀರಾ ದೊರೆ? ದೊರೆ ದೊರೆ, ಈ ವಿಷಯ ನೀನ್ ಹೇಳದಲ್ವೋ? ಆ ನಾಯಿನೇ ಬಂದು ಹೇಳ್ಬೇಕು. ರುದ್ರಾಂಗಿನೇ ನಿಮ್ ವಶಕ್ಕೆ ಒಪ್ಪಿಸ್ತೀನಿ ಅಂದ್ಮೇಲೆ ಇದ್ರ ಮೇಲೆ ಇನ್ನೇನಿದೆ ದೊರೆ? ಸಿಂಹಂಗೆ ಸಿಟ್ಟು ಬಂದ್ರೆ ಎದುರುಗಡೆ ನಿಲ್ಲಿಸ್ತೀಯೇನು? ನಿಲ್ಸಕ್ಕಾಗಲ್ಲ. ಹಂಗಿದ್ಮೇಲೆ ಭೀಮ್ರಾವ್ ಯಾಕೆ ನಿಂತವನೆ? ಅವನು ಬರಬೇಕು, ಅವನ ಗಂಟ್ಲಿಂದನ ವಿಷಯ ಹೇಳ್ಬೇಕು. ಸಮಜ? ಕರ್ಣ, ದೊರೆ ಏನಂದ್ರು? ನಿಮ್ಮ ಹಣೆ ಬರ ಸರಿ ಇಲ್ರೋ.
ದೊರೆ ಒಪ್ಕೊಂಡಾಗ ನೀವ್ ಒಪ್ಕೊಳಲ್ಲ, ಈಗ ನೀವ್ ಒಪ್ಕೊಂಡ್ರೆ ದೊರೆ ಆಗಲ್ಲ ಅಂತಿದ್ದಾರೆ. ಏನ್ ಹೇಳ್ತಿದ್ಯಾ ಕರ್ಣ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ದೊರೆ ಆಸೆ ತೀರ್ಸೋದಕ್ಕೆ ಆ ರುದ್ರಾಂಗಿ ಇದ್ದಾಳೆ. ಮತ್ತೆ ಏಟ್ತಿಂದ ದೊರೆ ಸೈನಿಕರಿಗೆ ಏನ್ ಹೇಳ್ತೀರಾ? ಮಲ್ಲೇಶ ಬೇಕು. ಅದಕ್ಕೆ ಮಲ್ಲೇಶ ದೊರೆ ಹತ್ರ ಹೋಗ್ಬೇಕು, ದೊರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು, ಮತ್ತೆ ಎಲ್ಲ ಸರಿ ಹೋಗುತ್ತೆ. ಬೇಡ ಮಲ್ಲೇಶ, ಒಂದ್ ವೇಳೆ ವಿಷದ ಸರ್ಪಕ್ಕೂ ಕೂಡ ಕರುಣೆ ಇರ್ಬೋದೇನೋ, ಆದ್ರೆ ಆ ದೊರೆಗೆ ಕರುಣೆ ಅನ್ನೋದೇ ಇಲ್ಲ. ನೀನ್ ಅಲ್ಲಿಗೆ ಹೋಗ್ಬೇಡ ತಮ್ಮ. ಬಾವಾ, ನೀನ್ ಹೋಗ್ಬಾ ಬಾವ. ನೀನ್ ಮತ್ತೆ ಬರ್ತೀಯ. ಈ ಊರಿಗೋಸ್ಕರ ನನ್ಗೆ ನಂಬಿಕೆ ಇದೆ. ಯಾರೂ ತಡಿಬೇಡಿ. ಬಾವ ದೊರೆ ರಾಜ್ಯಕ್ಕೆ ಹೋಗ್ತಾನೆ ಅಷ್ಟೇ. ಮಲ್ಲೇಶ, ದೊರೆ, ಮಲ್ಲೇಶ ಬಂದಿದ್ದಾನೆ. ಮಲ್ಲೇಶ್ ಯಾವನೋ? ದೊರೆ, ಆ ರುದ್ರಾಂಗಿ ಗಂಡ ದೊರೆ. ಹಟ್, ಮಲ್ಲೇಶ್ ಯಾವನೋ? ಅವನು ನಾನ್ ಸಾಕಿರೋ ನಾಯಿ. ಆ ನಾಯಿ ನನ್ನ ಸಾಯಿಸಕ್ಕೆ 100 ನಾಯಿಗಳನ್ನ ಒಗ್ಗಟ್ಟು ಮಾಡಿ ನನ್ನೇ ಕೆಡವಾಕಕ್ಕೆ ಸಂಚು ಮಾಡಿದೆ. ಗಲ್ಲಿಯಲ್ಲಿ ಓಡಾಡೋ ಗಲೀಜ್ ನಾಯಿ ಇದ್ರೆ ಬಿಡೋದಿಲ್ಲ ಕಣ್ಲ. ಆಗಿದ್ದೆಲ್ಲ ಆಗೋಯ್ತು ದೊರೆ. ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ ದೊರೆ? Bend your knees. Your eyes should touch my feet. ಅಡ್ಡ ಬಿದ್ದಿದ್ದಾರೆ. ನೀನು ಒಬ್ಬ ಗಂಡ್ಸೇನೋ, ನೀತಿ ಜಾತಿ ಇಲ್ದಿರೋ ನಾಯಿ. ಏಯ್ ಅಂತೀಯನ್ಲ? ತೊಡೆ ತಡ್ತೀಯನ್ಲ? ನನ್ನ ಕುತ್ತಿಗೆಗೆ ಕತ್ತಿ ಇಡ್ತೀಯ ಅಂತೀಯಲ್ಲ? ನನ್ನ ಅಮ್ಮನ ಬಗ್ಗೆನೆ ಏನೇನೋ ಮಾತಾಡ್ತೀಯಲ್ಲ? ರುದ್ರಂಗಿನ ನನ್ನಿಂದ ದೂರ ಮಾಡ್ತೀಯನ್ಲ? ಅದು ಹೆಂಗ್ಲ ನಿನ್ ಕೈಯಿಂದ ಮಾಡಕ್ಕಾಗತ್ತೆ? ಭಕ್ತರು ದೇವರನ್ನ ಬೇಡ್ಕೋಬೇಕು, ಸೇವಕರು ದೊರೆನ ಬೇಡ್ಕೋಬೇಕು. ದೊರೆ, ತಪ್ಪಾಯ್ತು ದೊರೆ, ಕ್ಷಮಿಸ್ಬಿಡಿ. ನೀನು ರುದ್ರಂಗಿ ನನ್ನ ಪಕ್ಕಕ್ಕೆ ಬಂದ್ಲು ಅಂದ್ರೆ ನನ್ನ ಕೋರಿಕೆ ಮಾತ್ರ ತೀರುತ್ತೆ. ಆದ್ರೆ ನನ್ನ ಬೇಟೆ ಹೇಗೆ ತೀರುತ್ಲಾ? ಅದನ್ನ ನೀನೇ ಪರಿಹರಿಸ್ಬೇಕು. ನೀವೇನು ಹೇಳ್ತಿರೋ ಹಾಗೆ ಆಗ್ಲಿ ದೊರೆ. ನಾ ಹೇಳ್ದಂಗೆ ಮತ್ತೆ ಅದನ್ನೇ ಹೇಳ. ನಿಮ್ಮ ಅರ್ಪಣೆಗಂತಾನೆ ನಾನು ಹುಟ್ಟಿದ್ದು. ನಿಮ್ಮ ಈ ಅರ್ಪಣೆಗಂತಾನೆ ನಾವು ಹುಟ್ಟಿರೋದು. ನನ್ನ ಹೆಂಡ್ರನ್ನ ನಿನಗೆ ದಾನವಾಗಿ ಕೊಡ್ತೀನಿ ದೊರೆ. ನನ್ನ ಹೆಂಡ್ತಿನ ನಿಮಗೆ ದಾನವಾಗಿ ಕೊಡ್ತೀನಿ ದೊರೆ. ನೀವ್ ಏನೇ ಕೇಳಿದ್ರೆ ಅದನ್ನ ಕೊಡ್ತೀನಿ. ನೀವೇನು ಕೇಳಿದ್ರೆ ಅದು ಕೊಡ್ತೀನಿ. ಅದು ನನ್ನ ಹೆಂಡತಿ ಮಾನ ಆಗ್ಲಿ, ನನ್ನ ಪ್ರಾಣ ಬೇಕಾದ್ರೂ ಆಗ್ಲಿ. ನನ್ನ ಹೆಂಡತಿ ಮಾನ ಆಗ್ಲಿ, ನನ್ನ ಪ್ರಾಣ ಆಗ್ಲಿ. ರೇ ಮಲ್ಲೇಶ್, ಎಂತ ಜಾಗದಲ್ಲಿ ಜಾರ್ತಿದ್ಯೋ ಈಗ ಹೇಳೋ. ನೀತಿ ತಪ್ಪಿದ್ಯಾರು? ಎಲ್ಲ ನೋಡ್ತಾ ಇದ್ದೀರಲ್ಲ, ಭೀಮ್ರಾವ್ ದೇಶ್ಮುಖ್ ಅಂದ್ರೆ ಅವನ ಮನ್ಸು ಮಾಡಿದ್ರೆ ಇವನ್ ಅಕ್ಕನ್ನ, ಇವನ್ ತಂಗಿನ, ಇವನ್ ಮಗಳನ್ನ, ಇವನ್ ಹೆಂಡ್ತಿನ ಅದು ಭೀಮ್ರಾವ್ ದೇಶ್ಮುಖ್ ಅಂದ್ರೆ. ಮಲ್ಲೇಶ್, ಯು ಆರ್ ಅ ಗುಡ್ ಬಾಯ್. ಹೋಗಿ ನಿನ್ನ ಹೆಂಡ್ರನ್ನ ದೊರೆ ಸಾಣಿ ತರ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಾ. ನಾನು ನಿನ್ನ ಹೆಂಡ್ರನ್ನ ಮುಟ್ತಾ ಇದ್ರೆ ನೀನು ನೆಲಕ್ಕೆ ಬಿದ್ದು ಹೊರಳಾಡಿ ಹೊರಳಾಡಿ ಸಾಯ್ಬೇಕು. ಅಷ್ಟು ಬಿದ್ದ ದೊರೆ. ಮಲ್ಲೇಶ್, ಈಗ ನನಗಿಷ್ಟ ಆದೆ ಕಣ್ಲ. ಮಾತು ಕೊಟ್ಟಿದೀಯಾ? ನಿನ್ನ ಹೆಂಡತಿ ನನ್ನ ಜಾಗ ಕಾಲಿಟ್ಟ ತಕ್ಷಣನೇ ನೀರು ತಾನಾಗಿ ಹರಿದು ಬರುತ್ತೆ. ಜನ ಸಂತೋಷವಾಗಿರ್ತಾರೆ. ಚೆನ್ನಾಗಿ